ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಜಿಲ್ಲಾ ಮಟ್ಟದ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ 2025 ಕಾರ್ಯಕ್ರಮವನ್ನು ಜೂನ್ 13ರಿಂದ 15ರವರೆಗೆ ದೇವನಹಳ್ಳಿ ತಾಲೂಕಿನ ಹೋಟೆಲ್ ನಂದಿ ಉಪಚಾರ ಮುಂಭಾಗ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ರಾಣಿ ಕ್ರಾಸ್ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಅವರು ತಿಳಿಸಿದರು. ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾವು ಹಲಸು ಮೇಳ ಆಯೋಜನೆಗೆ ಸಂಬಂಧಿಸಿದಂತೆ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳನ್ನು ಬೆಳೆಯುತ್ತಿರುವ ರೈತರಿಗೆ ಉತ್ತಮ ಬೆಲೆ ಕಲ್ಪಿಸಿಕೊಡುವ ದೃಷ್ಟಿಯಿಂದ ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳು ಸಿಗುವಂತೆ ಮಾಡಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ 2025 ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಮಾವು ಬೆಳೆಯನ್ನ 4966.79 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದು, ಪ್ರಮುಖವಾಗಿ ಬಾದಾಮಿ, ರಸಪುರಿ, ತೋತಾಪುರಿ, ಮಲ್ಲಿಕಾ, ಸೇಂಧೂರ ಮುಂತಾದ ತಳಿಗಳನ್ನು ಬೆಳೆಯಲಾಗುತ್ತಿದ್ದು, ವಾರ್ಷಿಕ ಉತ್ಪಾದನೆ 20,000ದಿಂದ 22,000 ಮೆಟ್ರಿಕ್ ಟನ್ಗಳೆಂದು ಅಂದಾಜಿಸಲಾಗುತ್ತಿರುತ್ತೆ. ಹಲಸು ಬೆಳೆಯನ್ನ 39.29 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದು, ವಾರ್ಷಿಕ ಉತ್ಪಾದನೆ 1,500ರಿಂದ 2,000 ಮೆಟ್ರಿಕ್ ಟನ್ ನಮ್ಮ ಅಂದಾಜಿಸಲಾಗಿದೆ. ರಾಜ್ಯದ ಮಾರುಕಟ್ಟೆಗಳಲ್ಲಿ ಬೆಲೆ ಕುಸಿದಿರುವುದು ಮಾವು ಮತ್ತು ಹಲಸು ಬೆಳೆಗಾರರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಣ್ಣುಗಳ ಮೇಳ ಆಯೋಜಿಸುವ ಮೂಲಕ ಬೆಳೆಗಾರರಿಗೆ ಬೆಂಬಲ ನೀಡಿದೆ. ಸರ್ಕಾರ ನಿಗದಿ ಮಾಡಿರುವ ಬೆಲೆಯಲ್ಲಿ ಹಣ್ಣುಗಳನ್ನು ಖರೀದಿ ಮಾಡಬಹುದಾಗಿದೆ. ಬೇರೆ ಜಿಲ್ಲೆಯ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು, ಮಾರಾಟಗಾರರಿಗೆ ಮಳಿಗೆ ನೀಡಲಾಗುವುದು. ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಗುಣವಂತ್ ಹಾಗೂ ಕಚೇರಿಯ ಎಲ್ಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಪ್ರತಿ ಜಿಲ್ಲೆಯಲ್ಲೂ ಎಲ್ಲಿ ಇದು ಪ್ರಿವ್ಯಾಲೆಂಟ್ ಬೆಳೀತಾರೆ ಮ್ಯಾಕ್ಸಿಮಮ್ ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ನಾವು ಒಂದು ಮೇಳ ಮಾಡ್ತೀವಿ ಪ್ರತಿ ವರ್ಷ. ಸೊ ನಮ್ಮಲ್ಲಿ ಅರೌಂಡ್ 5,000 ಹೆಕ್ಟೇರ್ಸ್ 4,900 ಹೆಕ್ಟೇರ್ಸ್ ಅಲ್ಲಿ ನಮ್ಮ ರೈತರು ಮಾವು ಮತ್ತು ಹಲಸನ್ನ ಬೆಳೀತಾ ಇದ್ದಾರೆ. ಅರೌಂಡ್ 2,500 to 3,000 ಫಾರ್ಮರ್ಸ್ ಬೆಳೀತಾರೆ. ಸೊ ಇವರಿಗೆ ಒಂದು ಮಾರ್ಕೆಟ್ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಮೇಳನ ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೆಚ್ಚಿನ ಇದನ್ನ ಕೊಡಿ. ಅರೌಂಡ್ ಎಷ್ಟು ಥರದ್ದಿದೆ, 10 to 12 ವೆರೈಟೀಸ್ ಆಫ್ ಇದು ಮಾವಿನ ಹಣ್ಣು ಇರುತ್ತೆ. ಸೊ ಅಲ್ಲಿ ವೀಕೆಂಡ್ ಇರೋದ್ರಿಂದ, ಎಕ್ಸ್ಟೆಂಡೆಡ್ ವೀಕೆಂಡ್ ಇರೋದ್ರಿಂದ ತುಂಬ ಜನ ಬರ್ತಾರೆ ಈ ರೋಡಲ್ಲಿ, ನಂದಿ ಹಿಲ್ಸ್ ಹೋಗೋರು. ಬಟ್ ಈ ಬ್ಯಾನ್ ಆಗಿದ್ರು ಸಹ ಅಟ್ಲೀಸ್ಟ್ ಓಡಾಡ್ತಾರೆ ಬೈಕರ್ಸು ಮತ್ತು ಚಿಕ್ಕಬಳ್ಳಾಪುರ ಆ ಕಡೆ ಹೋಗೋರೆಲ್ಲರೂ. ಸೊ ಅವರಿಗೆ ನೀವು ಒಂದು ಸ್ವಲ್ಪ ಹೆಚ್ಚಿನ ಇದು ಕೊಟ್ಟರೆ, ನಮ್ಮವ್ರಿಗೂ ಹೇಳಿದ್ದೀನಿ ಇದನ್ನೆಲ್ಲ ಹಾಕಿ, ಒಂದು ಸೈನ್ ಬೋರ್ಡ್ಸ್ ಹಾಕಿ, ಅದನ್ನೇ ಹಾಕಿ, ಟೋಲ್ ಹತ್ರ ಎಲ್ಲನೂ ಹಾಕಿ. ಸೊ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಈ ಮಾವು ಮತ್ತು ಹಲಸಿನ ಮೇಳದ ಜೊತೆಗೆ ಅರೌಂಡ್ ಎಷ್ಟು ಜನ ರೈತರು 20 ಸ್ಟಾಲ್ಸ್ ಹಾಕಿದ್ದೀವಿ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫಾರ್ಮರ್ಸ್ ಟು ಕಮ್. ಕೋಲಾರ ಕಡೆಯಿಂದನೂ ಬರ್ತಾರೆ, ಅಂದರೆ ಬೇರೆ ಬೇರೆ ಡೇಟಲ್ಲಿ ಮಾಡ್ತಾ ಇರೋದ್ರಿಂದ ಸೊ ದೇ ಕಮ್, ಅವರಿಗೆ ವ್ಯಾಪಾರ ಆದಷ್ಟು ಒಳ್ಳೆಯದು ಅಂತೇಳಿ ಬೇರೆ ಬೇರೆ ಕಡೆಯಿಂದನೂ